ಹಾಯ್ ಗೈಸ್, ಬ್ಲಾಕ್ ಮ್ಯಾಜಿಕ್ ನ ಒಂದು ಮೂಢನಂಬಿಕೆ ಅಂತ ಅನ್ಕೊಳ್ಳೋರು ಪ್ಲೀಸ್ ಸ್ಕ್ರಾಲ್ ಮಾಡಿ. ಅಂಡ್ ಹೂಎವರ್ ಥಿಂಕ್ಸ್ ಬ್ಲಾಕ್ ಮ್ಯಾಜಿಕ್ ಇದೆ, ಇದರಿಂದ ಮನೆ ಹಾಳಾಗುತ್ತೆ ಅಂತ ಅನ್ಕೊಳ್ಳೋರು ಪ್ಲೀಸ್ ವಾಚ್ ದಿಸ್ ವಿಡಿಯೋ. ಡಿವೋರ್ಸ್ ವರೆಗೆ ಹೋಗೋಕಿನ ಮೊದಲು ಯಾರ್ದಾದ್ರೂ ಮೋಟಿವಿಗೆ ನೀವು ವಿಕ್ಟಿಮ್ ಆಗ್ತಾ ಇದ್ದೀರಾ ಅಂತ ಯೋಚನೆ ಮಾಡಿ. ಗಂಡ ಹೆಂಡತಿರ್ ನಡು ಡಿವೋರ್ಸ್ ಶುಡ್ ಬಿ ದ ಲಾಸ್ಟ್ ಆಪ್ಷನ್. ನಿಮ್ ಹಸ್ಬೆಂಡ್ ಚೇಂಜೇ ಆಗ್ತಾ ಇಲ್ಲ, ಅವ್ರ ನಿಮ್ ಹೆಂಡತಿ ಚೇಂಜೇ ಆಗ್ತಾ ಇಲ್ಲ, ಅವ್ರ ಪರ್ಸನಾಲಿಟಿ ತುಂಬಾ ಕಷ್ಟಕರವಾಗಿದೆ, ನಿಮಗೆ ಹ್ಯಾಂಡಲ್ ಮಾಡಕ್ಕೆ ಆಗ್ತಾ ಇಲ್ಲ, ಯು ಫೀಲ್ ಇಟ್ ಈಸ್ 100% ರೈಟ್. ಆ ಡಿವೋರ್ಸ್ ಇಂದ ಗಂಡಂಗೂ ಬೇಜಾರಿಲ್ಲ, ಹೆಂಡತಿಗೂ ಬೇಜಾರಿಲ್ಲ, ಇಟ್ ಇಸ್ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಡೆದ್ರೆ ದೆನ್ ಡಿವೋರ್ಸ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಎಷ್ಟೋ ಸರ್ತಿ ಕೆಲವು ಜನರಿಂದಾಗಿ ಡಿವೋರ್ಸ್ ತಗೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ನಿಮಗೇ ಗೊತ್ತಿಲ್ದಂಗೆ ಇನ್ನೊಬ್ರು ಮೋಟಿವಿಗೆ ನಾವು ಹೊಣೆ ಆಗ್ತಾ ಇರ್ತೀವಿ. ನೀವಿಬ್ರು ಮದುವೆ ಆಗಿ ಅನ್ಯೋನ್ಯತೆ ಆಗಿರ್ತೀರಾ, ಖುಷಿಯಾಗಿರ್ತೀರಾ. ಆಲ್ ಆಫ್ ಅ ಸಡನ್ ನಿಮ್ಮಿಬ್ರು ನಡು ಕಿತ್ತಾಟಗಳಾಗತ್ತೆ, ಒಬ್ರನ್ನೊಬ್ರನ್ನ ನೋಡಿದ್ರೇನೆ ಆಗೋದಿಲ್ಲ ಅನ್ನೋಂತ ಪರಿಸ್ಥಿತಿ ಬರುತ್ತೆ. ಮನ್ಸೊಳಗಡೆ ಪ್ರೀತಿ ಅತಿಯಾಗಿರತ್ತೆ, ಆದ್ರೆ ಬೇಡವೇ ಬೇಡ ಇವರು ಅನ್ನೋ ಅಷ್ಟು ಸಿಟ್ಟು ಬರುತ್ತೆ. ಆ ಸಿಟ್ಟು ಯಾಕೆ ಬಂದಿದೆ ಅನ್ನೋ ಕಾರಣನೂ ಗೊತ್ತಿರೋದಿಲ್ಲ. ಒಟ್ಟು ಅವ್ರ ಮುಂದೆ ಬಂದ್ರೆ ಉರಿ 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 ಆಗುತ್ತೆ. ಅದ್ ನಿಮ್ಗಾಗಿರ್ಬೋದು, ಅವ್ರಿಗಾಗಿರ್ಬೋದು. ಎಲ್ಲ ಟೈಮಲ್ಲೂ ಇದೇ ಒಂದು ರೀಸನ್ ಅಂತ ನಾನು ಹೇಳೋದಿಲ್ಲ. ರೀಸನ್ಸ್ ವಿಲ್ ಬಿ ವೆರಿ ಡಿಫ್ರೆಂಟ್ ಡಿವೋರ್ಸ್ ತಗೊಳ್ಳೋದಕ್ಕೆ. ಆದ್ರೆ ಇದು ಒಂದು ಕಾರಣ ಇರುತ್ತೆ. ಇದನ್ನೆಲ್ಲ ನೀವ್ ಯಾರು ನಂಬ್ತೀರಿ, ಯಾರು ಬಿಡ್ತೀರಿ ನನಗೆ ಗೊತ್ತಿಲ್ಲ, ಬಟ್ ಇಂಥವೆಲ್ಲ ಇದೆ. ಈ ಮೇಡಮ್ ಸೈಕಾಲಜಿಸ್ಟ್ ಆಗ್ಬಿಟ್ಟು ಇದ್ರ ಬಗ್ಗೆ ಹೇಳ್ತಾ ಇದಾರಲ್ಲ ಇವತ್ತು ಅಂತ ಅನ್ಕೊಂಡ್ರೆ ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್. ಅಂಡ್ ನಾನು ಇದ್ರ ಬಗ್ಗೆ ನಂಬ್ತಿರ್ಲಿಲ್ಲ, ಬಟ್ ಕೆಲವೊಂದು ಇನ್ಸಿಡೆಂಟ್ಸ್ ಆಯ್ತು ಅಂಡ್ ಅದು ತುಂಬಾ ಕಷ್ಟಕರವಾಗಿತ್ತು. ಆಲ್ಸೋ ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು ತುಂಬಾ ಕಷ್ಟಪಡ್ಬೇಕಾಯ್ತು ಇದರಿಂದ. ದ ಎಕ್ಸ್ಪೀರಿಯನ್ಸಸ್ ವೆನ್ ಯು ಆರ್ ಅಂಡರ್ ದಿಸ್ ಸ್ಪೆಲ್ ನೋ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಡಿವೋರ್ಸ್ ತಗೊಳಕ್ಕೆ ನೀವು ಯೋಚನೆ ಮಾಡೋಕ್ಕೂ ಮೊದಲು ಇಂಥದ್ದೇನಾರ ನಡೆದಿದ್ಯಾ ಅಂತ ಹೇಳಿ ಈ ವೇಯಿಂದನೂ, ಈ ಆಂಗಲ್ ಇಂದನೂ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮನ್ನ ನೋಡದೆ ಇರೋರು ಆರ್ ನಿಮ್ಮ ಸಂಬಂಧನ ಜೀರ್ಣಿಸ್ಕೊಳಕ್ ಆಗದೆ ಇರೋರು ಹೊರಗಡೆ ಪ್ರಪಂಚದಲ್ಲಿ ನಿಮ್ಮ ಸುತ್ತಮುತ್ತ ನಿಮ್ಮ ಸಂಬಂಧಿಕರಲ್ಲಿ ತುಂಬಾ ಜನ ಇರ್ತಾರೆ. ಯೋಚನೆ ಮಾಡಿ, ಜಾಗ್ರತೆ ಇರಿ ಆಯ್ತಾ. ಪ್ರಪಂಚ ಸರಿ ಇಲ್ಲ, ಸತ್ಯ ಹೇಳ್ತೇನೆ. ನೀವ್ ಯಾರನ್ನ ತುಂಬಾ ಪ್ರೀತಿ ಮಾಡ್ತಿರ್ತೀರೋ ಅವರ ನಿಮಗೆ ಬೆನ್ನ ಹಿಂದೆ ಚೂರಿ ಹಾಕೋದು. ಸೊ ಜಾಗ್ರತೆ ಇರಿ ಆಯ್ತಾ.